ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ದೂರದರ್ಶನ ಚಂದನ ವಾಹಿನಿಯಿಂದ ಗ್ರಾಮೀಣ ಸೊಗಡಿನ ರೈತ ರತ್ನ ಕಾರ್ಯಕ್ರಮ ಪ್ರತಿ ಶನಿವಾರ ಪ್ರಸಾರ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಬಿಇಎಂಎಲ್ನಿಂದ ದೇಶೀಯ ನಿರ್ಮಿತ ಇಂಧನ ದಕ್ಷತೆಯ ಎಲೆಕ್ಟ್ರಿಕ್ ಡಂಪ್ ಟ್ರಕ್ ಬಿಡುಗಡೆ. ಮಂಡ್ಯ ಜಿಲ್ಲೆಯಲ್ಲಿ ಉದ್ದೇಶಿತ ಎಆರ್ಎಐ ಕೇಂದ್ರದ ಜೊತೆಗೆ ಪೂರಕ ಕೈಗಾರಿಕಾಭಿವೃದ್ಧಿ ಪಾರ್ಕ್ ಸ್ಥಾಪನೆಗೆ ಚಿಂತನೆ. ಧಾರವಾಡದಲ್ಲಿ ನೂತನ ಸ್ವಯಂ ಚಾಲಿತ ಹವಾಮಾನ ಕೇಂದ್ರ ಆರಂಭ. ರಾಸಾಯನಿಕ ಮುಕ್ತ ಕೃಷಿಗೆ ಆಸಕ್ತಿ ವಹಿಸಬೇಕು, ದೇಶದ ರೈತರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪ್ರಸಾರ ಭಾರತೀಯ ದೂರದರ್ಶನ ಚಂದನ ವಾಹಿನಿಯು ವಿಭಿನ್ನ ಹಾಗೂ ವಿನೂತನ ರೀತಿಯ ರೈತರತ್ನ ರಿಯಾಲಿಟಿ ಶೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ದೂರದರ್ಶನ, ಕೃಷಿ ವಿಶ್ವವಿದ್ಯಾಲಯ ಮತ್ತು ಕೃಷಿ ಇಲಾಖೆ ಸಂಯುಕ್ತವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿವೆ. ಕಾರ್ಯಕ್ರಮದಲ್ಲಿ ಕೃಷಿಕರು, ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ಯಶಸ್ಸು ಕಂಡ ಸಾಧಕರನ್ನು ಪರಿಚಯಿಸಲಾಗುವುದು. ಈ ಮೂಲಕ ವಿಶೇಷವಾಗಿ ಯುವಕರ ಒಲವನ್ನು ಕೃಷಿಯತ್ತ ಹರಿಸಲು ಯತ್ನಿಸಲಾಗುತ್ತಿದೆ ಎಂದು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಸ್ವಿ ಸುರೇಶ್ ತಿಳಿಸಿದ್ದಾರೆ. ರೈತರತ್ನ ಕಾರ್ಯಕ್ರಮ ಪ್ರತಿ ಶನಿವಾರ ಸಂಜೆ 6ರಿಂದ 7 ಗಂಟೆಗೆ ಮತ್ತೆ ಭಾನುವಾರ ಮಧ್ಯಾಹ್ನ 12ರಿಂದ 1 ಗಂಟೆನಲ್ಲಿ ಮರುಪ್ರಸಾರ ಆಗುತ್ತೆ. ಈ ಕಾರ್ಯಕ್ರಮಕ್ಕೆ ರೈತರನ್ನ ರಾಜ್ಯದ ಎಲ್ಲ ಮೂಲೆಗಳಿಂದ ಕರೆದು ಅವರುಗಳನ್ನ ನಾವು ಇಲ್ಲಿ ಕರೆದು ಅವರು ನಡೆದು ಬಂದಂತ ಸಾಧನೆಯ ಹಾದಿ ಬಗ್ಗೆ ಅವರ ಜೊತೆ ಚರ್ಚೆ ಮಾಡಿ ಅವರ ಆ ಸಾಧನೆಗೆ ಸ್ಫೂರ್ತಿ ತುಂಬಿದಂತ ಇನ್ನಿತರ ಅವರ ಸ್ನೇಹಿತರುಗಳನ್ನ, ಕುಟುಂಬ ವರ್ಗದವ್ರನ್ನ, ಅವರಿಗೆ ಬೆನ್ನೆಲುಬಾಗಿ ನಿಂತಂತ ಎಲ್ಲರನ್ನೂ ಕರೆದು ಅವ್ರಗಳ ಜೊತೆ ಮಾತನಾಡಿಸುವಂತ ಈ ಕಾರ್ಯಕ್ರಮ ರೈತರಲ್ಲಿ ಆತ್ಮಸ್ಥೈರ್ಯ ಮತ್ತೆ ಅವರಿಗೆ ಆ ಒಂದು ಪ್ರೇರಣೆ ಕೊಡುತ್ತೆ. ಅದನ್ನ ಇನ್ನಿತರ ರೈತರುಗಳು ಪಡೀಲಿ ಅನ್ನುವಂತ ಉದ್ದೇಶದಿಂದ ಈ ರೈತ ರತ್ನ ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ಈಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಸಾಧಕರನ್ನ ಗುರುತಿಸುವಂತ ಕಾರ್ಯಕ್ರಮ ಇದು. ಅಂದ್ರೆ ಬರೀ ಕೃಷಿ ಮಾಡ್ತಾ ಇರ್ಬೇಕಾ ಹಾಗೇನಿಲ್ಲ, ಕೃಷಿ ಪೂರಕ ಚಟುವಟಿಕೆಗಳನ್ನು ಮಾಡ್ತಾ ಇರಬಹುದು. ಹೈನುಗಾರಿಕೆ ಮಾಡ್ತಾ ಇರುವಂತವ್ರು, ಕುಕ್ಕಟೋದ್ಯಮ ಮಾಡ್ತಾ ಇರುವಂತವ್ರು, ಕೃಷಿ ಜೊತೆಗೆ ಉಪ್ಪನ್ನ ತಯಾರು ಮಾಡ್ತಾ ಇರುವಂತ ರೈತ, ಆಮೇಲೆ ಅತಿ ಸಣ್ಣ ರೈತ 1/2 ಎಕರೆನಲ್ಲಿ ಬರೀ ವಿಳೆದೆಲೆ ಬೆಳೆದು ತನ್ನ ಜೀವನವನ್ನ ಸಾಗಿಸ್ತಾ ಇರುವಂತ ರೈತರು. ಅಂದ್ರೆ ಬಹಳ ಆಕರ್ಷಣೀಯವಾದಂತ ಒಂದು ಎಲ್ಲ ಭಾಗದ ರೈತರ ಭಾಗಗಳನ್ನ ಈ ಕಾರ್ಯಕ್ರಮದಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯ. ಸರಣಿ ಪ್ರಸಾರದ ನಂತರ 3 ಅತ್ಯುತ್ತಮ ಸಾಧಕರಿಗೆ ರೈತರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ಡಾ ಸುರೇಶ್ ತಿಳಿಸಿದ್ದಾರೆ. ಬೆಂಗಳೂರು ದೂರದರ್ಶನ ಕೇಂದ್ರದ ಮುಖ್ಯಸ್ಥರಾದಂತಹ ಎ ಹನುಮಂತ್ ಮಾತನಾಡಿ, ಗ್ರಾಮೀಣ ಸೊಗಡಿನ ಈ ಕಾರ್ಯಕ್ರಮ ಸಾಮಾಜಿಕ ಜಾಲತಾಣ ಯೂಟ್ಯೂಬ್ನಲ್ಲಿ ಲಭ್ಯವಿರಲಿದೆ ಎಂದು ತಿಳಿಸಿದ್ದಾರೆ. ರೈತರತ್ನ ಒಂದು ಹೊಸ ಕಾರ್ಯಕ್ರಮ, ಹೊಸ ಪ್ರಯೋಗ. ಯೂಟ್ಯೂಬ್ ಡಿಡಿ ಚಂದನದಲ್ಲೂ ವೀಕ್ಷಿಸಬಹುದು, ಅದರ ಜೊತೆಯಲ್ಲಿ ವೇವ್ಸ್ OTT ನಲ್ಲೂ ವೀಕ್ಷಿಸಬಹುದು. ಈ ಕಾರ್ಯಕ್ರಮದಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥ ರೈತರು, ಅದು ಪುರುಷರೇ ಆಗಿರಬಹುದು, ಮಹಿಳೆಯರೇ ಆಗಿರಬಹುದು, ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ಅವರನ್ನ ಸ್ಟುಡಿಯೋಗೆ ಕರೆತಂದು ಒಂದು ರಿಯಾಲಿಟಿ ಶೋ ಮುಖಾಂತರ ಅವ್ರನ್ನ ಅಭಿನಂದಿಸಲಾಗಿದೆ. ಆಮೇಲೆ ಅವ್ರ ಸಕ್ಸಸ್ ಸ್ಟೋರಿನ ಹಂಚ್ಕೊಳ್ತಾ ಇದ್ದೀವಿ ಈ ಕಾರ್ಯಕ್ರಮದ ಮುಖಾಂತರ. ನನಗನ್ಸಂತೆ ಇಂಥ ಕಾರ್ಯಕ್ರಮದಿಂದ ಯುವಕರು ಪ್ರಭಾವಿತರಾಗಬಹುದು. ಇವತ್ತು ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಒಂದು ದೊಡ್ಡ ಶ್ರಾಪದಂತೆ ಇದೆ ನಮ್ಮ ಸಮಾಜದಲ್ಲಿ. ಅಗ್ರಿಕಲ್ಚರ್ ಆಸ್ ಅನ್ ಎಂಟರ್ಪ್ರೈಸಿಂಗ್ ಬಿಸ್ನೆಸ್ ಅಪಾರ್ಚುನಿಟಿ ತರ ಇದನ್ನ ತಗೋಬಹುದು ಯುವಕರು. ಇಂಥ ಕಾರ್ಯಕ್ರಮಗಳನ್ನ, ಇಂಥ ಕಾರ್ಯಕ್ರಮದಲ್ಲಿ ಅಭಿನಂದಿಸಲಾದ ಸಕ್ಸಸ್ಫುಲ್ ರೈತರನ್ನ ನೋಡಿ ಅಂತ ನನ್ನ ಅನಿಸಿಕೆ. 26 ಕಂತುಗಳಲ್ಲಿ ಮೂಡಿ ಬರಲಿರುವ ಈ ಸರಣಿ ಇಂದಿನಿಂದ ಪ್ರತಿ ಶನಿವಾರ ಸಂಜೆ 6ರಿಂದ 7 ಗಂಟೆಯವರೆಗೆ ಪ್ರಸಾರವಾಗಲಿದೆ. ಮರುದಿನ ಅಂದರೆ ಭಾನುವಾರ ಮಧ್ಯಾಹ್ನ 12ರಿಂದ 1 ಗಂಟೆಯವರೆಗೆ ಈ ಕಾರ್ಯಕ್ರಮ ಮರುಪ್ರಸಾರವಾಗಲಿದೆ. ಬೆಂಗಳೂರಿನಲ್ಲಿರುವಂತಹ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಬಿಇಎಂಎಲ್ ಸಂಸ್ಥೆ ದೇಶೀಯವಾಗಿ ನಿರ್ಮಿಸಿರುವಂತಹ ಇಂಧನ ದಕ್ಷತೆಯ 35 ಟನ್ ಸಾಮರ್ಥ್ಯದ ಎಲೆಕ್ಟ್ರಿಕ್ ಡಂಪ್ ಟ್ರಕ್ ಅನ್ನು ಬಿಡುಗಡೆ ಮಾಡಲಾಯಿತು. ಬಿಇಎಂಎಲ್ ಸಂಸ್ಥೆಯ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಶಾಂತನು ರಾಯ್ ಟ್ರಕ್ ಸಂಚಾರಕ್ಕೆ ಹಸಿರು ನಿಶಾನೆ ತೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹೊಸ ಟ್ರಕ್ ಸುಸ್ಥಿರ ಹಾಗೂ ಮುಂದುವರಿದ ಎಂಜಿನಿಯರಿಂಗ್ ಪಾರಮತ್ಯಕ್ಕೆ ಸಾಕ್ಷಿಯಾಗಿದೆ. ಇದು ನಾವೀನ್ಯತೆ, ದೇಶೀಕರಣ ಮತ್ತು ಪರಿಸರ ಸಂರಕ್ಷಣೆಯತ್ತ ಬಿಇಎಂಎಲ್ಗೆ ಇರುವ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದರು. ಶುದ್ಧ ತಂತ್ರಜ್ಞಾನಗಳತ್ತ ಜಾಗತಿಕವಾಗಿ ನಡೆಯುತ್ತಿರುವಂತಹ ಪರಿವರ್ತನೆಗೆ ಅನುಗುಣವಾಗಿ ಶೂನ್ಯ ಹೊರಸೂಸುವಿಕೆ ಹೊಂದಿದ ಉನ್ನತ ಕಾರ್ಯಕ್ಷಮತೆಯ ಉಪಕರಣಗಳನ್ನು ನೀಡುವ ಮೂಲಕ ಬಿಇಎಂಎಲ್ ಮುಂಚೂಣಿಯಲ್ಲಿದೆ ಎಂದು ಅವರು ಹೇಳಿದರು. ಈ ಎಲೆಕ್ಟ್ರಿಕ್ ಡಂಪ್ ಟ್ರಕ್ ಸುಸ್ಥಿರ ಗಣಿಗಾರಿಕೆ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಗೆ ಪ್ರಮುಖ ಕೊಡುಗೆ ನೀಡಲಿದೆ. ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾದ ಈ ಟ್ರಕ್ 35 ಟನ್ ಪೇಲೋಡ್ ಸಾಮರ್ಥ್ಯವನ್ನು ಹೊಂದಿದ್ದು ಒಟ್ಟು 60 ಟನ್ ತೂಕವನ್ನು ಸಾಗಿಸುವ ಸಾಮರ್ಥ್ಯ ಹೊಂದಿದೆ. ಪರ್ಮನೆಂಟ್ ಮ್ಯಾಗ್ನೆಟ್ ಸಿಂಕ್ರೋನಸ್ ಮೋಟಾರ್ನಿಂದ ಚಾಲಿತವಾಗಿರುವ ಈ ವಾಹನ 85-90% ಇಂಧನ ದಕ್ಷತೆ ನೀಡುತ್ತದೆ. ಇದು ಸಾಂಪ್ರದಾಯಿಕ ಡೀಸೆಲ್ ವಾಹನಗಳಿಗಿಂತ ದಕ್ಷತೆ ಹೆಚ್ಚು ಹೊಂದಿದೆ ಎಂದು ಅವರು ತಿಳಿಸಿದ್ದಾರೆ.
ಕೇಂದ್ರ ಸರ್ಕಾರ ಮಂಡ್ಯ ಜಿಲ್ಲೆಯಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವಂತಹ ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ಎಆರ್ಎಐ ಕೇಂದ್ರದ ಜೊತೆಗೆ ಪೂರಕ ಕೈಗಾರಿಕಾ ಅಭಿವೃದ್ಧಿ ಪಾರ್ಕ್ ಸ್ಥಾಪಿಸುವ ಬಗ್ಗೆ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತು ರಾಜ್ಯ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ವಿಧಾನಸೌಧದಲ್ಲಿ ಸಮಾಲೋಚನೆ ನಡೆಸಿದರು. ಈ ನಿಟ್ಟಿನಲ್ಲಿ ಎಆರ್ಎಐ ಕೇಂದ್ರಕ್ಕೆ ನಿಗದಿಪಡಿಸಿರುವ 100 ಎಕರೆಗಿಂತ ಬದಲಾಗಿ ಪೂರಕ ಕೈಗಾರಿಕಾಭಿವೃದ್ಧಿ ಪಾರ್ಕ್ ಸ್ಥಾಪನೆಗೆ ಅನುಕೂಲವಾಗುವಂತೆ ಕನಿಷ್ಠ 500 ಎಕರೆಯಷ್ಟು ಸೂಕ್ತ ಸ್ಥಳ ಹುಡುಕಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿರುವಂತಹ ಕೃಷಿ ಹವಾಮಾನ ವೀಕ್ಷಣಾಲಯದಲ್ಲಿ ನೂತನವಾಗಿ ಸ್ವಯಂಚಾಲಿತ ಹವಾಮಾನ ಕೇಂದ್ರ ಆರಂಭಿಸಲಾಗಿದೆ. ಇದರಿಂದ ಹವಾಮಾನ ಕುರಿತ ನಿಖರ ಮಾಹಿತಿ ಲಭ್ಯವಾಗಲಿದೆ ಎಂದು ಉತ್ತರ ಕರ್ನಾಟಕ ಕೃಷಿ ಹವಾಮಾನ ಮುನ್ಸೂಚನೆ ಮತ್ತು ಸಂಶೋಧನಾ ಕೇಂದ್ರದ ಉಸ್ತುವಾರಿ ಅಧಿಕಾರಿ ಡಾ ರಾಜು ರೋಖಡೆ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಭಾರತೀಯ ಹವಾಮಾನ ಇಲಾಖೆ ದೇಶದಾದ್ಯಂತ ಆರಂಭಿಸಿದ 700 ಕೇಂದ್ರಗಳಲ್ಲಿ ಒಂದಾಗಿದೆ. ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಂತ್ರಜ್ಞಾನದ ಸ್ವಯಂಚಾಲಿತ ಹವಾಮಾನ ಕೇಂದ್ರ ನಿರ್ಮಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ವೀಕ್ಷಣಾಲಯದಲ್ಲಿ ಮಳೆ ಮಾಪಕ, ಗಾಳಿಯ ವೇಗ ಮಾಪಕ, ಗಾಳಿಯ ದಿಕ್ಸೂಚಿ, ಕನಿಷ್ಠ ಮತ್ತು ಗರಿಷ್ಠ ಉಷ್ಣತೆ ತಿಳಿಯುವ ಸ್ಟೀವನ್ಸನ್ ಪರದೆ, ಬಿಸಿಲು ಅವಧಿ ಮಾಪಕ, ನೀರಿನ ಆವಿ ಮಾಪಕ ಸೇರಿದಂತೆ ಪ್ರತ್ಯೇಕ ಸಾಧನಗಳಿವೆ. ವೀಕ್ಷಕರು ಪ್ರತಿಯೊಂದು ಸಾಧನದಿಂದ ಮಾಹಿತಿ ಪಡೆಯುತ್ತಾರೆ. ಆದರೆ ಸೆನ್ಸರ್ ಆಧಾರಿತ ಸ್ವಯಂಚಾಲಿತ ಹವಾಮಾನ ಕೇಂದ್ರದಿಂದ ಪ್ರತಿ ಗಂಟೆಗೆ ಒಮ್ಮೆ ಎಲ್ಲಾ ಮಾಹಿತಿ ಅಪ್ಲೋಡ್ ಆಗುತ್ತದೆ. ಉಷ್ಣತೆ, ಮಳೆಯ ಪ್ರಮಾಣ, ಗಾಳಿಯ ವೇಗ, ವಾಯುಭಾರ, ಮಣ್ಣಿನ ತೇವಾಂಶ ಕುರಿತ ಮಾಹಿತಿಗಳನ್ನು ಆಧರಿಸಿ ಬೆಳೆ ಬೆಳೆಯಲು ಪೂರಕವಾಗುತ್ತದೆ. ನೀರಿನ ಬಳಕೆ, ಗೊಬ್ಬರ ಬಳಕೆ ಕುರಿತು ವೈಜ್ಞಾನಿಕ ಅಲ್ಲದೆ ವಾಯುಯಾನಕ್ಕೂ ಅಗತ್ಯ ಮಾಹಿತಿ ಲಭ್ಯವಾಗಲಿದೆ. ಪ್ರಕೃತಿ ವಿಕೋಪ ಸಂಭವಿಸುವ ಮುನ್ನ ಪೂರ್ವ ಸಿದ್ಧತೆಗೆ ಪೂರಕವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದು AWC ಅಂತ ಹೇಳಿ ಕೇಂದ್ರ ಸರ್ಕಾರದ ಭಾರತ ಹವಾಮಾನ ಇಲಾಖೆಯಿಂದ ಇದರಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಅಗ್ರಿ ಯೂನಿವರ್ಸಿಟಿ ಧಾರವಾಡ ಅಲ್ಲಿ ಪ್ರಾಂಗಣದೊಳಗೆ ಅಬ್ಸರ್ವೇಟರಿಯಲ್ಲಿ ಅದನ್ನು ಸ್ಥಾಪನೆ ಮಾಡಿದೆ. ಪ್ರತಿ ತಾಸಿಗೊಮ್ಮೆ ಇಲ್ಲಿ ಸ್ಥಾನಿಕ ಹವಾಮಾನಗಳಾದ ಪ್ಯಾರಾಮೀಟರ್ಸ್, ಕನಿಷ್ಠ ತಾಪಮಾನ, ಗರಿಷ್ಠ ತಾಪಮಾನ ಮತ್ತು ಹವೆಯ ವೇಗ, ಹವೆಯ ದಿಕ್ಕು ಯಾವ ರೀತಿ ದಿಕ್ಕಿಗೆ ಬೀಸ್ತಾ ಇದೆ, ಹವೆಯ ಗಾಳಿಯ ಒಂದು ವೇಗ ಎಷ್ಟಿದೆ, ಮಳೆ ಎಷ್ಟು ಆಗಿದೆ ಮತ್ತು ಹವೆಯ ಒತ್ತಡ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಷ್ಟು ಒತ್ತಡದಲ್ಲಿದೆ, ಇವೆಲ್ಲವೂ ಒಂದೇ ಟವರ್ನಲ್ಲಿ ಒಂದು 20 ಮೀಟರ್ ಟವರ್ ಇದೆ. ಆ ಟವರ್ನಲ್ಲಿ ಎಲ್ಲ ಪ್ಯಾರಾಮೀಟರ್ಸ್ ಕುಂದ್ರಿಸಿರ್ತಾರೆ. ಅದು ಧಾರವಾಡದೊಳಗೆ ಇಲ್ಲಿ ಕುಂತದ. ಅದ್ರ ಆ ಮೂಲಕ ಅದರೊಳಗಿನ ಏನು ರೀಡಿಂಗ್ ಇರ್ತದ ಡಾಟಾ ಇಷ್ಟು ಪೂರ್ತಿ ಪುಣಾಕ ರವಾನೆ ಆಗ್ತದ. ಪುಣಾ ಅಲ್ಲಿ ಇರ್ತಕ್ಕಂಥ ಮಾನಿಟರಿಂಗ್ ಸೆಲ್ ಇದೆ ರೀ ಡಿಪಾರ್ಟ್ಮೆಂಟ್, ಅಲ್ಲಿ ಪರಿಶೀಲನೆ ಆಗಿ ಮತ್ತು ಅವ್ರು ಏನು ಮಾಡ್ತಾರೆ ಅಲ್ಲಿಂದ ವೆಬ್ಸೈಟಿಗೆ ಅಪ್ಲೋಡ್ ಮಾಡ್ತಾರೆ. ಪ್ರತಿ ತಾಸಿಗೊಮ್ಮೆ ರೆಕಾರ್ಡ್ ಆಗ್ತಾ ಇರ್ತೈತ್ರಿ. ಇದರಲ್ಲಿ 24 ತಾಸಿಂದನೂ ಇದರೊಳಗೆ ಇವೆಲ್ಲ ಪ್ಯಾರಾಮೀಟರ್ಸ್ ಮೂಲಕ ನಮಗೆ ಅಬ್ಸರ್ವೇಷನ್ ಸಿಗ್ತದೆ. ಮುಖ್ಯವಾಗಿ ರೈತರಿಗೆ ಯಾವ ದಿಕ್ಕಿಗೆ ಇದು ಡಾಟಾ ಕೊಡ್ತದಲ್ರಿ, ಆ ಡಾಟಾ ಅಲ್ಲಿಂದ ವಿಶ್ಲೇಷಣೆ ನಡೀತದೆ. ಹಂಗೆ 700 ಕೇಂದ್ರಗಳು ಅದಾವ್ರಿ ಭಾರತದಾದ್ಯಂತ. ಎಲ್ಲ ಕಡೆದ್ದೂ ವಿಶ್ಲೇಷಣೆ ಆಗಿ ಅಲ್ಲೇ ಪುನಃ ಡಾಟಾ ಸೆಂಟರ್ಗೆ ಹೋಗಿ ಕೊಡ್ತದಲ್ಲ, ಅಲ್ಲಿ ಕುಡಿದಾಗ ಅಲ್ಲಿನ ಹಿರಿಯ ವಿಜ್ಞಾನಿಗಳ ಕೂಟ ಏನು ಮಾಡ್ತದೆ, ವಿಶ್ಲೇಷಣೆ ಮಾಡ್ತದೆ. ಎಲ್ಲಿ ಹವೆ ಯಾವ ಪ್ರಮಾಣದಾಗ ಬೀಸ್ತಾ ಇದೆ, ಯಾವ ದಿಕ್ಕಿಗೆ ಇದೆ, ಈಗ ಅದರ ಪರಿಸ್ಥಿತಿ ಏನಿದೆ, ಬಿಸಿಲು ಯಾವ ರೀತಿ ಇದೆ, ಬಿಸಿಲು ಯಾವ ರೀತಿ ಕಡಿಮೆ ಆಗ್ತದೋ ಜಾಸ್ತಿ ಆಗ್ತದೋ ಎಲ್ಲನೂ ಸಹಿತ ಈ ಡಾಟಾದ್ಲಿಂದ ಪ್ರತಿ ಗಂಟೆಗಳ ಡಾಟಾ ಇರ್ತದಲ್ರಿ, ಅದು ಯಾವ ಟೈಮ್ಗೆ ಎಷ್ಟಾಗಿದೆ ಅನ್ನೋ ಇಡೀ ಒಮ್ಮೆ ಯಾಟೆ ಟೈಮ್ ಸಿಗ್ತದ್ರಿ. ಇದು ಅರೌಂಡ್ ದಿ ವರ್ಲ್ಡ್ ಆ ಟೈಮ್ನೊಳಗೆ ಏನಾಗೈತೆ ಅನ್ನೋದನ್ನು ಇಲ್ಲಿ ಸಿಗ್ತದೆ. ಆ ಡಾಟಾದಿಂದ ರೈತರಿಗೆ ಮುಖ್ಯವಾಗಿ ಯಾವಾಗ ಬೆಳೆ ಬೆಳಿಬಹುದು, ಯಾವಾಗ ಬಿತ್ತನೆ ಕಾರ್ಯ ಶುರು ಮಾಡಬೇಕು, ಯಾವಾಗ ಕಳೆ ತೆಗಿಬೇಕು, ಏನ್ ಮಾಡಬೇಕು ಅನ್ನೋ ಮುಂಜಾಗ್ರತಾ ಕ್ರಮಗಳನ್ನು ರೈತರಿಗೆ ಆ ಡಾಟಾದ್ಲಿಂದ ಅನುಕೂಲ ಆಗ್ತದೆ. ರಾಸಾಯನಿಕ ಮುಕ್ತ ಕೃಷಿಗೆ ದೇಶದ ರೈತರು ಆಸಕ್ತಿ ವಹಿಸಬೇಕು. ಇದು ವಿಕಸಿತ ಭಾರತ ಮತ್ತು ವಿಕಸಿತ ಕರ್ನಾಟಕಕ್ಕೆ ಸಹಕಾರಿಯಾಗುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿಯಲ್ಲಿ 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ದ್ರಾವಿಡ ಶೈಲಿಯ ನೂತನ ಭೈರವೈಕ್ಯ ಮಂದಿರವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ವಿಕಸಿತ ಭಾರತ ಕನಸು ನನಸಾಗಿಸಲು 9 ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಪ್ರಾಮಾಣಿಕವಾಗಿ ನಾಡಿನ ಜನತೆ ತೊಡಗಿಸಿಕೊಳ್ಳುವಂತೆ ಕರೆ ನೀಡಿದರು. ಜಲ ಸಂರಕ್ಷಣೆ ಮತ್ತು ನಿರ್ವಹಣೆ, ಏಕ್ ಪೇಡ್ ಮಾ ಕೆ ನಾಮ್ ಕಾರ್ಯಕ್ರಮದ ಅಡಿಯಲ್ಲಿ ಮರಗಳನ್ನು ನೆಡುವುದು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು, ಧಾರ್ಮಿಕ ಸ್ಥಳಗಳು, ಹಳ್ಳಿಗಳು ಮತ್ತು ನಗರಗಳನ್ನು ಸ್ವಚ್ಛವಾಗಿಡಲು ನಾಗರಿಕರು ಕೈಜೋಡಿಸುವಂತೆ ಅವರು ಮನವಿ ಮಾಡಿದರು.
ದೇಸಿ ಸರಕುಗಳು ಮತ್ತು ಉದ್ಯಮಿಗಳನ್ನು ಪ್ರೋತ್ಸಾಹಿಸುವ ಮೂಲಕ ಸ್ವದೇಶಿ ಚಳುವಳಿಯನ್ನು ಪ್ರೋತ್ಸಾಹಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ಕರೆ ನೀಡಿದರು. ದೇಶದ ಕೆಲವು ಭಾಗಗಳಿಗೆ ಭೇಟಿ ನೀಡುವ ಭಾರತೀಯರು ಪ್ರವಾಸೋದ್ಯಮವನ್ನು ಪ್ರೋತ್ಸಾಹಿಸಬೇಕು. ರಾಸಾಯನಿಕಗಳು ಮತ್ತು ಕೀಟನಾಶಕಗಳನ್ನು ತಪ್ಪಿಸುವ ಮೂಲಕ ಸಾವಯವ ಮತ್ತು ನೈಸರ್ಗಿಕ ಕೃಷಿಗೆ ಆದ್ಯತೆ ನೀಡಬೇಕು ಎಂದರು. ಸ್ಥೂಲಕಾಯ ತಪ್ಪಿಸಲು ರಾಗಿ ಮತ್ತು ಕಡಿಮೆ ಖಾದ್ಯ ಎಣ್ಣೆ ಬಳಸಬೇಕು. ಯೋಗ, ಕ್ರೀಡೆ ಮತ್ತು ಫಿಟ್ನೆಸ್ ನಮ್ಮ ದೈನಂದಿನ ಜೀವನದ ಭಾಗವಾಗಿರಬೇಕು ಎಂದು ಕಿವಿಮಾತು ಹೇಳಿದರು. ಬಡವರು ಮತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಸೇವಾ ಭಾವನೆ ಹೊಂದಿರಬೇಕು. ಈ 9 ಧ್ಯೇಯಗಳನ್ನು ಅನುಸರಿಸಿದರೆ ನಮ್ಮ ದೇಶ ಶೀಘ್ರದಲ್ಲೇ ಅಭಿವೃದ್ಧಿ ಹೊಂದಿದ ದೇಶವಾಗಿ ಹೊರಹೊಮ್ಮಲಿದೆ ಎಂದು ಹೇಳಿದರು. हम अपने देश को जाने, हम देश के अलग अलग कोने में घूमें, डोमेस्टिक टूरिज्म को बढ़ावा दें. मंड्या मेहनती किसानों की भूमि है. मेरा आग्रह किसानों से है कि वे केमिकल फ्री प्राकृतिक खेती की ओर बढ़े. ये पूरा क्षेत्र रागी के महत्व को समझता है. युवा पीढ़ी भी मिलेट्स को अपने भोजन में शामिल करें. हमारे देश में ओबेसिटी, मोटापा एक बड़ी चुनौती बन रही है. इससे निपटने के लिए भोजन में तेल की मात्रा 10% कम करने का भी प्रयास करें. हम सभी को इन्हें अपने जीवन का हिस्सा बनाना चाहिए. जरूरतमंद की सेवा समाज को मजबूत बनाती है. इससे आपके जीवन में एक बड़ा उद्देश्य जुड़ता है. ईमानदारी और संकल्प के साथ आगे बढ़े तो हम विकसित कर्नाटका और विकसित भारत की दिशा में तेजी से आगे बढ़ सकते हैं. ಇದಕ್ಕೂ ಮುನ್ನ ಮಠದ ಗೋರಕ್ಷಕನಾಥ ತಪಸ್ಸು ಮಾಡಿದ ಜ್ವಾಲಾಪೀಠಕ್ಕೆ ಭೇಟಿ ನೀಡಿದ ಪ್ರಧಾನಿ ಕಾಲಭೈರವೇಶ್ವರನ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ಸೌಂದರ್ಯ ಲಹರಿ ಮತ್ತು ಶಿವಸ್ತೋತ್ರ ಬಿಡುಗಡೆ ಮಾಡಿದರು. ಇದೇ ವೇಳೆ ಮಾತನಾಡಿದ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಶಿಕ್ಷಣ, ಆರೋಗ್ಯ ಮತ್ತು ಸಮಾಜ ಸೇವೆಯಲ್ಲಿ ಆದಿಚುಂಚನಗಿರಿ ಮಠ ಅನನ್ಯ ಪಾತ್ರ ವಹಿಸುತ್ತದೆ. ಡಾ ಬಾಲಗಂಗಾಧರನಾಥ ಸ್ವಾಮೀಜಿ ಅಸಂಖ್ಯಾತ ಬಡ ಮಕ್ಕಳ ಹೃದಯಗಳಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ ಎಂದರು. ನಗರಗಳಿಗೆ ಮಾತ್ರ ಸೀಮಿತವಾಗಿದ್ದ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಹಳ್ಳಿಗಳಿಗೂ ವಿಸ್ತರಿಸಿದ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಸುಮಾರು 5 ಕೋಟಿ ಸಸಿಗಳನ್ನು ಬೆಳೆಸುವ ಮೂಲಕ ಪರಿಸರ ಕ್ಷೇತ್ರದಲ್ಲೂ ಗಮನಾರ್ಹ ಕೊಡುಗೆ ನೀಡಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ, ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಕೃಷಿ ಸಚಿವ ಚಲುವರಾಯಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಜೈವಿಕ ಮಾಹಿತಿ ಮತ್ತು ಅನ್ವಯಿಕ ಜೈವಿಕ ತಂತ್ರಜ್ಞಾನ ಸಂಸ್ಥೆ ಐಬಿಎಬಿಯಲ್ಲಿ ಕೃತಕ ಬುದ್ಧಿಮತ್ತೆಯ ಉತ್ಕೃಷ್ಟತಾ ಕೇಂದ್ರವನ್ನು ಸ್ಥಾಪಿಸಲು ರಾಜ್ಯ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಈ ವಿಷಯ ತಿಳಿಸಿದ್ದಾರೆ. ಒಟ್ಟು 4 ವರ್ಷಗಳ ಅವಧಿಗೆ ಒಟ್ಟು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಐಬಿಎಬಿ ಮತ್ತು ಸೆಂಟರ್ ಫಾರ್ ಸೆಲ್ಯುಲಾರ್ ಮತ್ತು ಮಾಲಿಕ್ಯುಲಾರ್ ಪ್ಲಾಟ್ಫಾರ್ಮ್ ಸಿಕ್ಯಾಂಪ್ ಪಾಲುದಾರಿಕೆಯಲ್ಲಿ ಈ ಕೇಂದ್ರ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮೈಸೂರು ತಾಲೂಕಿನ ಇಲವಾಲ ಹೋಬಳಿಯಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಹೋರಾಟ, ಸಾಧನೆ, ರಾಜತಾಂತ್ರಿಕತೆ ಮತ್ತು ತತ್ವಗಳನ್ನು ತಿಳಿಸಲು ಥೀಮ್ ಪಾರ್ಕ್ ನಿರ್ಮಾಣ ಮಾಡಲಾಗುವುದು ಎಂದು ಸಮಾಜ ಕಲ್ಯಾಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್.ಸಿ. ಮಹದೇವಪ್ಪ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಥೀಮ್ ಪಾರ್ಕ್ ನಿರ್ಮಾಣ ಕುರಿತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಮಾತನಾಡಿದ ಅವರು, ಥೀಮ್ ಪಾರ್ಕ್ ಅಥವಾ ಮ್ಯೂಸಿಯಂ ನಿರ್ಮಾಣ ಮಾಡಲು 10 ಎಕರೆ ಭೂಮಿಯನ್ನು ಕಾಯ್ದಿರಿಸಲಾಗಿದೆ. ವಿಸ್ತೃತ ಯೋಜನಾ ವರದಿ ತಯಾರಿಸಿ ಮ್ಯೂಸಿಯಂ ನಿರ್ಮಾಣಕ್ಕೆ ಬೇಕಿರುವ ಅನುದಾನದೊಂದಿಗೆ ಯೋಜನೆ ಸಿದ್ದವಾಗಬೇಕು ಎಂದರು. ಮೈಸೂರು ಐತಿಹಾಸಿಕ ಪ್ರವಾಸಿ ತಾಣವಾಗಿದ್ದು, ಥೀಮ್ ಪಾರ್ಕ್ ಹೆಚ್ಚಿನ ಜನರನ್ನು ಆಕರ್ಷಿಸುವುದರ ಜೊತೆಗೆ ಹೊಸತನದಿಂದ ಕೂಡಿರುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮಗೌಡ ಜಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ
ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.